ಎಲ್ಲ ಸೇರಿದ್ದಾರೆ. ಎಲ್ರೆದುರುಗಡೆ ಹೀಗೆಲ್ಲ ಮಾತಾಡ್ಬೇಡ. ಅಜ್ಜಿ ಹೇಳ್ದಾಗೆ ಈಗಲೇ ಇಲ್ಲಿಂದ ಹೊರಟೋಗು. ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ? ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋಳು ನೀ. ಎಲ್ಲರೂ ಸರಿಯಾಗಿ ಕೇಳಿ. ನಿಮ್ಮಲ್ಲಿ ಯಾರಾದ್ರೂ ನಿಮ್ಮನೆ ಸೊಸೆನ ಆಚೆ ಹಾಕಿದ್ದೀರಾ ಅಥವಾ ಹೊರಗೆ ಹಾಕಿರೋದನ್ನ ನೋಡಿದ್ದೀರಾ? ಅಮ್ಮ, ನೀವ್ ಯಾವತ್ತಾರು ನಿಮ್ಮನೆ ಸೊಸೆನ ಆಚೆ ಹಾಕಿದ್ದೀರಾ? ಇಲ್ಲ ತಾನೆ? ನಿಮ್ಗೂ ಸೊಸೆ ಇದ್ದಾರೆ, ಆಚೆ ಹಾಕಿದ್ದೀರಾ ಯಾವತ್ತಾದ್ರೂ? ಇಲ್ಲ ತಾನೆ? ನೀವ್ ಯಾವತ್ತಾರ ಆಚೆ ಹಾಕಿದ್ದೀರಾ? ಇಲ್ಲ ತಾನೆ? ನೀವು ನೋಡಿದ್ದೀರಾ? ಇಲ್ಲ ಅಲ್ವಾ? ನೀವು ಸರಿಯಾಗಿ ಕೇಳಿಸ್ಕೋ ರಾಧಿಕಾ, ಇದು ನನ್ನ ಮನೆ, ವಿಶು ನನ್ ಗಂಡ. ವಿಶಾಖ ನನ್ ಮುಂದೆ ಕೈ ಎತ್ತು ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ನೋಡು. ಹೌದೇ? ವಿಶು ನನ್ನ ಗಂಡ, ನನಗೂ ವಿಶು ಯಾವತ್ತೂ ಡಿವೋರ್ಸ್ ಆಗೇ ಇಲ್ಲ. ವಿಶು ನನ್ನ ಗಂಡನೇ, ಇದು ನನ್ನ ಮನೆ. ನಾನೇ ಈ ಮನೆಯ ಕಿರಿ ಸೊಸೆ. ಸಾಕ್ಷಿ ಬೇಕಾ? ತಗೋ, ಓದು. ನಿನಗೆಲ್ಲೂ ಓದೋದಕ್ಕೆ ಬರುತ್ತೆ ನೋಡಿ. ಯಾರಾದ್ರೂ ಇದನ್ನ ಓದ್ಕೊಳ್ಳಿ. ನಾವ್ ಯಾರು ಏನು ಮಾತಾಡ್ತಿಲ್ಲ ಅಂತ ನೀನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ?
ಸಾರಿ ಈ ರೀತಿ ಸುಳ್ಳು ಕತೆ ಹೇಳ್ಕೊಂಡು ಈ ಮನೇಲಿ ಇರ್ಬೋದು ಅಂತ ನೀನ್ ಕನ್ಸ್ ಕಾಣ್ತೀನಿ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಈ ಮನೆಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ಅರ್ಥ ಆಯ್ತಾ? ವಿವೇಕ್, ಆ ಸುಳ್ಳು ಕಾಗದ ಪತ್ರ ಇಟ್ಕೊಂಡು ಇಷ್ಟೊಂದು ಹಾರಾಡ್ತಾ ಇದ್ದಲ್ಲ ಅವಳು, ಅವಳ ಮುಖದ ಮೇಲೆ ಅದನ್ನ ಹರಿದು ಬಿಸಾಕು. ಇದು ಸುಳ್ಳು ಕಾಗದ ಅಲ್ಲ. ವಿಶು ಮತ್ತೆ ವಿಶಾಖನ್ ಡಿವೋರ್ಸ್ ಕ್ಯಾನ್ಸಲ್ ಆಗಿರೋ ಕೋರ್ಟ್ ನೋಟಿಸ್. ವಿಶಾಖ, ಯಾಕೆ ಸುಮ್ಮನೆ ಎಲ್ರೆದ್ರಗಡೆ ನಿನ್ನ ಗೌರವನ ಕಡಿಮೆ ಮಾಡ್ಕೋತಾ ಇದ್ಯಾ? ಮದ್ವೆಲ್ ಏನಾಯ್ತು ಅನ್ನೋ ಸತ್ಯ ನನಗೂ ಗೊತ್ತು, ನಿನಗೂ ಗೊತ್ತು. ಆದ್ರೂ ಯಾಕೆ ಹೀಗೆ? ಅಕ್ಕ ಅಂತ ಯಾವತ್ತೂ ನಾನು ನಿನ್ನ ಪರನೇ ವಹಿಸ್ಕೊಂಡು ಬಂದೆ, ಯಾವಾಗ್ಲೂ ನಿನ್ ರಕ್ಷಣೆ ಮಾಡಿದೆ. ಆದ್ರೆ ನಾನ್ ಮಾಡಿದ ಸಹಾಯಕ್ಕೆ ನೀ ನನಗ್ ಕೊಡ್ತಾ ಇರೋ ಪ್ರತಿಫಲ ಇದೇನಾ ವಿಶಾಖ? ಯಾಕೆ ನನ್ ಜೀವನನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ರಾಧಿಕಾ, ಯಾಕೆ ಎಷ್ಟೊಂದು ಇಮೋಷನಲ್ ಆಗ್ತಿದ್ಯಾ? ನಾನೇನು ಜಾಸ್ತಿ ಮಾತಾಡ್ತಿಲ್ಲ, ನಾನ್ ಹೇಳ್ತಿರೋದು ಇಷ್ಟೇ. ವಿಶುಗೂ ನನಗೂ ಯಾವತ್ತೂ ಡಿವೋರ್ಸ್ ಆಗೇ ಇಲ್ಲ. ಇವತ್ತಿಗೂ ವಿಶು ನನ್ನ ಗಂಡನೇ, ನಾನೇ ಈ ಮನೆ ಕಿರಿ ಸೊಸೆ ಅಂತ ಅಷ್ಟೇ. ಈ ಮನೆ ಕಿರಿ ಸೊಸೆ ಯಾವತ್ತಿದ್ರು ರಾಧಿಕಾನೆ, ನೀನಲ್ಲ. ಎಲ್ರೂ ಕತ್ ಹಿಡ್ದು ನಿನ್ನ ಆಚೆ ತಳ್ಳೋಕ್ ಮುಂಚೆ ನೀನಾಗ್ ನೀನೇ ಹೋದ್ರೆ ಸರಿ. ಅತ್ತೆ, ನೀವ್ ಈ ರೀತಿ ಹಗಲ್ ಕನ್ಸ್ ಕಾಣೋದನ್ನ ಬಿಟ್ಬಿಡಿ. ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಅಯ್ಯೋ ರಾಮ, ಯಾರಾದ್ರೂ ಇವ್ರನ್ನ ಮನೆಯಿಂದ ಆಚೆ ಹಾಕ್ತೀರಾ? ಯಾಕೆಲ್ಲರೂ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾರಾದ್ರೂ ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದಕ್ ನೋಡಿದ್ರೆ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗತ್ತೆ. ನೀವೆಲ್ಲ ಹೀಗೆ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತೀರಿ? ಈ ವಿಷಯ ಎಲ್ಲಾದ್ರೂ ಹೊರಗಡೆ ಗೊತ್ತಾದ್ರೆ ಧರ್ಮಾಧಿಕಾರಿಗಳ ಮನೆ ಮಾನ ಮರ್ಯಾದೆ ಏನಾಗುತ್ತೆ ಅನ್ನೋ ಕಲ್ಪನೆ ಕೂಡ ಇದೆಯಾ ನಿಮ್ಗೆ? ಇವತ್ತು ನಿಮ್ಮನ್ನ ಎಷ್ಟು ಗೌರವದಿಂದ ಕಾಣ್ತಿದಾರೋ, ನಾಳೆ ಅದೇ ಜನ ನಿಮ್ಮನ್ನ ಥು ಅಂತ ಉಗಿತಾರೆ. ಈ ಮನೆ ಘನತೆ ಗೌರವ ಎಲ್ಲ
ಈ ವಿಷಕಳ ಮುಷ್ಟಿಲಿದೆ. ನಾನೇನಾದ್ರೂ ಮುಷ್ಟಿ ಬಿಟ್ರೆ ನೀವೆಲ್ಲರೂ ಅತಂತ್ರರಾಗ್ತೀರ. ಏನೋ ಮುಷ್ಟಿ ಬಿಡ್ಲಾ? ಚಕ್ರವ್ಯೂಹ ಪ್ರವೇಶಸ್ಯ ಅಜ್ಜಿ ಬನ್ನಿ, ನಾವು ಮೇಲ್ ಹೋಗೋಣ. ರಹಸ್ಯಂ ಚಕ್ರವ್ಯೂಹಸ್ಯ ಸಂಪೂರ್ಣಂ ನ ಸಜ್ಞಾತವಾನ್. ನೀವು ಗಾಡಿನ ತುಂಬಾ ಚೆನ್ನಾಗಿ ಓಡಿಸ್ತೀರ. ನೀವು ನನ್ನ ಪಕ್ಕ ಕೂತಿದ್ದೀರಲ್ಲ ಅದಕ್ಕೆ. ಇನ್ನೂ ಎಷ್ಟು ದೂರ ಇದೆ? ಇನ್ನೇನು ಸ್ವಲ್ಪ ದೂರ ಅಷ್ಟೇ.
ವಿಶು, ನಿಮ್ಮನ್ನೊಂದು ಮಾತು ಕೇಳಿ. ಕೇಳಿ. ನಿಮ್ಗೆ ತುಂಬಾ ಜನ ಸ್ನೇಹಿತರಿದ್ದಾರೆ ಅಲ್ವಾ? ಯಾಕೆ? ಸುಮ್ಮನೆ ಕೇಳಿದೆ. ಹೇಳಿ. ರಾಜು ಅವನೊಬ್ಬನೇ ನನ್ನ ಫ್ರೆಂಡ್. ಅವನು ನಿಮ್ ತಮ್ಮನ್ ತರ ಅಲ್ವಾ? ನಾನ್ ಕೇಳಿದ್ದು ನಿಮ್ ಫ್ರೆಂಡ್ಸ್ ಬಗ್ಗೆ. ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ಹೌದು, ಯಾಕೆ ನೀವು ಹೊಸ ಸ್ನೇಹ ಬೆಳೆಸೋದಕ್ಕೆ ಜಿಪುಣತನ ಮಾಡ್ತೀರಾ? ನಾನು ಯಾವತ್ತೂ ನನ್ನ ಮನಸ್ಸಿನ ಮಾತನ್ನು ಕೇಳೋ, ನನ್ನ ಹೃದಯ ಬೇಡ ಅಂದಿದ್ದ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ವಾವ್, ನೀವು ನಂತರನೇ ಹೃದಯವಂತರು. ಆದ್ರೆ ನಾನ್ ಸ್ವಲ್ಪ ಡಿಫ್ರೆಂಟ್. ನನ್ನ ಹೃದಯ ಮಾಡು ಅಂದ ಕೆಲಸನ ಪ್ರಾಣ ಕೊಟ್ಟಾದ್ರೂ ಮಾಡ್ತೀನಿ. ಬನ್ನಿ ಒಳಗೆ. ಸಾರಿ, ನಿಮ್ಮನ್ನ ಮನೆಯವ್ರಿಗೂ ಬಿಡೋ ಜವಾಬ್ದಾರಿ ನಂದಾಗಿತ್ತು. ಬಿಟ್ಟಾಯ್ತು. ಬಾಯ್. ವಿಶು, ಇಲ್ಲಿ ತನಕ ಬಂದು ಮನೆ ಒಳಗೆ ಬರಲಿಲ್ಲ ಅಂದ್ರೆ ನನಗೆ ತುಂಬಾ ಹರ್ಟ್ ಆಗುತ್ತೆ. ಪ್ಲೀಸ್ ಬನ್ನಿ. ಸಾರಿ, ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹೇಗಿದ್ರು ನೀವು ತುಂಬಾ ದೂರದಿಂದ ಬಂದಿದ್ದೀರಾ, ನಿಮಗೂ ಒಬ್ಬರೇ ಓದಕ್ಕೆ ಬೇಜಾರಾಗ್ಬೋದು. ನಾನು ನಿಮ್ಮನ್ನ ಮನೆಯವ್ರಿಗೂ ಡ್ರಾಪ್ ಮಾಡಲ? ಇಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ಬಂದು ಒಂದು ಕೂಲ್ ಡ್ರಿಂಕ್ಸ್ ನಾರು ಕುಡ್ಕೊಂಡು ಹೋಗ್ಬೇಕು. ಚಾಯ್ಸ್ ಈಸ್ ಯೋರ್ಸ್. ಕೂಲ್ ಡ್ರಿಂಕ್ಸಾ ಡ್ರಾಪಾ? ಬನ್ನಿ. ರಾಧಿಕಾ, ರಾಧಿಕಾ, ಯಾಕೆ ಕಳ್ತಾ ಇದೀಯಾ? ಎಲ್ಲಿದೆ ರವಿ? ಬೇಗ ಮನೆಗ್ ಬನ್ನಿ. ರಾಧಿಕಾ, ಯಾಕೆ ಕಳ್ತಾ ಇದೀಯಾ ಅದನ್ನ ಹೇಳು. ನೀವು ಬೇಗ ಮನೆಗ್ ಬನ್ನಿ ಅಂತ ಹೇಳಿದ್ನಲ್ಲ, ಬನ್ನಿ. ಸರಿ, ನೀನು ಅಳ್ಬೇಡ, ನಾನು ಈಗಲೇ ಬಂದೆ. ವಿಶು, ಅಲ್ಲ ವಿಶು, ಅಲ್ಲ ಏನಾಯ್ತು? ವಿಶು, ಅಲ್ಲ ವಿಶು, ನಾನು ಕೊಟ್ಟ ಮೆಡಿಸಿನ್ ಇಷ್ಟು ಬೇಗ ವರ್ಕೌಟ್ ಆಗ್ತಾ ಇದೆ. ವಿಶು ಮನೆಯೊಳಗೆ ಕಾಲಿಟ್ಟಿದ್ರೆ ಸಾಕಾಗಿತ್ತು. ಅವನಿಗೂ ಒಂದು ಶಾಕ್ ಕೊಡ್ಬೋದು. ಜಸ್ಟ್ ಮಿಸ್.
ತನಕ